ವಿಜ್ಞಾನೇನ ಸರ್ವಂ ವಿಜ್ಞಾತಂ ಭವತಿ ಅನ್ನಬೇಕಾಗಿತ್ತು ಅಂದ್ರ ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂತೆ ಅಂತ ಅನ್ಬೇಕಾಗಿತ್ತು ಅಂದ್ರ ಎಲ್ಲ ಕಲ್ಪಿತಗಳಿಗೂ ಅಧಿಷ್ಠಾನ ಬ್ರಹ್ಮ ಒಂದೇ ಅದ, ಚೇತನ ಒಂದೇ ಅದ. ಅದರದ ವಿಶೇಷ ಜ್ಞಾನ ಆಯ್ತು ಅಂದ್ರ ಕಲ್ಪಿತದ್ದು ಎಲ್ಲ ಜ್ಞಾನ ಅದ, ಕಲ್ಪಿತದ್ದು ಜ್ಞಾನ ಅದ. ಅಂದ್ರ ಒಂದು ಹಗ್ಗವನ್ನ ತಿಳಿದ್ರ ಅದರಲ್ಲಿ ತೋರಿದ ಸರ್ಪಾದಿಗಳ ಏನಪ್ಪಾ ಅಂತಂದ್ರೆ ಜ್ಞಾನವನ್ನ ಮಾಡಿಕೊಂಡಂತೆ. ಒಂದು ಎಲ್ಲಕ್ಕೂ ಅಧಿಷ್ಠಾನ ಹಗ್ಗ ಅದ ಈ ವ್ಯಾವಹಾರಿಕವಾಗಿ. ಹಂಗ ಎಲ್ಲಕ್ಕೂ ಅಧಿಷ್ಠಾನ ಶುದ್ಧ ಬ್ರಹ್ಮ ಅದ, ಅದ್ರದ್ದು ಒಂದು ಜ್ಞಾನ ಆದ್ರ ಎಲ್ಲದರ ಜ್ಞಾನ ಆದಂತೆ. ನಾವು ಕಲ್ಪಿತವಾಗಿ ಹೇಳಕತ್ತಿಲ್ಲ, ಶ್ರುತಿ ಹೇಳಕತ್ತ. ಶ್ರುತಿ ಹೆಂಗ ಹೇಳ್ತತೆ ಅಂದ್ರೆ ಏನು, ಒಂದು ಆತ್ಮಜ್ಞಾನ ಬ್ರಹ್ಮ ಸ್ವರೂಪದ ಜ್ಞಾನ ಮಾಡ್ಕೊಂಡ್ರ ಎಲ್ಲಾ ಕಲ್ಪಿತ ವಿಷಯಗಳ ಜ್ಞಾನ ಮಾಡ್ಕೊಂಡಂತೆ ಅನ್ಬೇಕಾಗಿತ್ತು ಅಂದ್ರ ಹಂಗಾರ ಈ ಆತ್ಮನ ಸಮಾನ ಸತ್ತಾದಲ್ಲಿ ಜಗತ್ತು ಜಗತ್ತಿನ ವಿಷಯಗಳ ಜ್ಞಾನ ಇದ್ದಿದ್ರ, ಬರೀ ಆತ್ಮಜ್ಞಾನ ಮಾಡ್ಕೊಂಡಿದ್ರ ವಿಷಯಗಳ ಜ್ಞಾನ ಮಾಡ್ಕೊಂಡಂಗ ಅಕ್ಕಿತ್ತನು ಇಲ್ಲ. ಹಂಗ ಶ್ರುತಿ ಹೇಳ್ತದ ಅಂದ ಮೇಲೆ ಎಲ್ಲಕ್ಕೂ ಅಧಿಷ್ಠಾನ ಒಂದು ಬ್ರಹ್ಮ ಅದ. ಬ್ರಹ್ಮ ಜ್ಞಾನ ಮಾಡ್ಕೊಂಡ್ರ ಎಲ್ಲದ್ರದ್ದು ಜ್ಞಾನ ಮಾಡ್ಕೊಂಡಂತ ಶ್ರುತಿ ಹೇಳ್ತದ. ಹಂಗ ಹೇಳೋ ಪ್ರಸಂಗದಲ್ಲಿ ಹಂಗಾರ ಆತ್ಮನಲ್ಲಿ ಇವೆಲ್ಲವೂ ಕಲ್ಪಿತ ಆಗ್ಯಾವೋ ಇಲ್ಲೋ, ಜಗತ್ತಾಗಲಿ ಜಗತ್ತಿನ ವಿಷಯಗಳ ಜ್ಞಾನ ಆಗಲಿ ಎಲ್ಲ ಕಲ್ಪಿತ ಆಗ್ಯಾವ. ಕಲ್ಪಿತ ಆಗ್ಯಾವ, ಅದಕ್ಕ ಆ ಕಲ್ಪಿತಕ್ಕೆ ಇರುವ ಆ ಕಲ್ಪಿತದ ಅಧಿಷ್ಠಾನ ಏನೈತಲ್ಲ, ಆ ಕಲ್ಪಿತದ ಅಧಿಷ್ಠಾನ ಜ್ಞಾನ ಮಾಡಿಕೊಂಡು ಆ ಕಲ್ಪಿತವನ್ನ ತಿಳಿದಂತೆ ಆಯಿತು ಅಂತ ಶ್ರುತಿ ಹೇಳ್ತಾರೆ. ಅಲ್ಲ, ಕಲ್ಪಿತವಾದ ಒಂದು ಪದಾರ್ಥಗಳು ವ್ಯಾವಹಾರಿಕ ಸತ್ತದಲ್ಲಿರುವಂತ ವಿಷಯಗಳ ಜ್ಞಾನ, ಇವು ಅಧಿಷ್ಠಾನ ಬ್ರಹ್ಮ ಜ್ಞಾನವನ್ನು ಮಾಡ್ಕೊಂಡ್ರೆ ಇವುಗಳು ಎಲ್ಲ ಜ್ಞಾನ ಮಾಡಿಕೊಂಡಂತೆ ಅಂತ ಹೇಳಿದಾಗ ಶ್ರುತಿ ಇವೆಲ್ಲ ಕಲ್ಪಿತ ಆದಾಗ ನೀ ರಾಜನ ದೃಷ್ಟಾಂತ ಕೊಟ್ಟು ರಾಜ ಒಬ್ಬನೇ ಇದ್ರ ಪ್ರಜೆಗಳು ಇರ್ಬೇಕಲ್ಲ ಅಂತ ದೃಷ್ಟಾಂತ ಕೊಟ್ಟಿದ್ದಲ್ಲ, ರಾಜನೂ ವ್ಯವಹಾರಕ್ಕೆ ಸತ್ತಾದನ, ಪ್ರಜೆಗಳು ವ್ಯವಹಾರಕ್ಕೆ ಸತ್ತ, ಅಲ್ಲಿ ವಿಜಾತಿಯ ಭೇದ ಬರ್ಬೋದು, ವಿಜಾತಿಯ ಭೇದ ಬರ್ಬೋದು. ಆದ್ರ ಇಲ್ಲಿ ಏಕಮ ವಿಜ್ಞಾನೇನ ಸರ್ವಂ ವಿಜ್ಞಾತಂ ಭವತಿ ಅಂತ ಶ್ರುತಿ ಹೇಳ್ತದಂದ ಮೇಲೆ ವ್ಯಾವಹಾರಿಕ ಮತ್ತು ಪಾರಮಾರ್ಥಿಕ ಎರಡೂ ಸಮಾನ ಸತ್ವದಲ್ಲಿ ಆಗುವುದಿಲ್ಲ. ಜಗತ್ತು ವ್ಯಾವಹಾರಿಕ ಅಥವಾ ಪ್ರಾತಿಭಾಷಿಕ ಸತ್ತಾಗ, ಅಧಿಷ್ಠಾನವಾದ ಚೇತನ ಇದು ಪಾರಮಾರ್ಥಿಕ ಸತ್ತಾಗ ಇಲ್ಲಿ ಸತ್ತ ಒಂದೇ ಆಗಿಲ್ಲ. ದೃಷ್ಟಾಂತ ಸತ್ತ ಒಂದೇ ಅದ, ವಿಜಾತಿ ಭೇದ ಹೇಳ್ಬೋದು. ಅವರು ಪ್ರಜೆಗಳು ರಾಜ ಒಂದೇ ಸತ್ತ ಆದ್ರೆ ವಿಜಾತಿ ಭೇದ ಹೇಳ್ಬೋದು. ಆದರೆ ಇಲ್ಲಿ ಶ್ರುತಿ ಹಂಗ ಹೇಳುವುದರಿಂದ ಅದು ಅಧಿಷ್ಠಾನವಾದ ಬ್ರಹ್ಮ ಒಂದೇ ಪಾರಮಾರ್ಥಿಕ ಸತ್ತಾಗ ಅದರಲ್ಲಿ ತೋರಿದ ಪದಾರ್ಥಗಳ ಜ್ಞಾನಗಳು ಜಗದಾದಿಗಳು ಇದು ಅಧಿಷ್ಠಾನದಲ್ಲಿ ಕಲ್ಪಿತವಾಗಿರುವುದರಿಂದ ಇಲ್ಲಿ ವಿಜಾತಿ ಭೇದ ಹೆಂಗ್ ಹೇಳ್ತೀನಿ ನೀನು? ವಿಜಾತಿ ಭೇದ ಹೇಳಕ್ ಬರಂಗಿಲ್ಲ. ಆದ್ದರಿಂದ ಅದನ್ನು ಪ್ರತಿಜ್ಞೆ ಮಾಡ್ಯದ. ಏನು ಹಂಗಪ್ಪ, ಶ್ರುತಿ ಪ್ರತಿಜ್ಞೆ ಮಾಡಿ ಏಕಂ ವಿಜ್ಞಾನೇನ ಸರ್ವಂ ವಿಜ್ಞಾತಂ ಭವತಿ ಅನ್ನುತ್ತ ಪ್ರತಿಜ್ಞೆ ಮಾಡಿ ಅದಕ್ಕೆ ಈ ಜಗತ್ತು ತೋರುಕ್ಕಿಂತ ಮೊದಲು ಸತ್ತೇ ಆಗಿತ್ತು, ಸದೇವ ಆಸೀತ್ ಅಂತ ಹೇಳ್ಬೇಕಾಗಿತ್ತಂದ್ರ ಅದು ಒಂದೇ ಇತ್ತು, ಅಲ್ಲಿ ವಿಜಾತಿ ಭೇದವನ್ನು ಹೇಳಕ್ ಬರುದಿಲ್ಲ ಅಂತ ಈ ರೀತಿಯ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಹೇಳಿದ. ಈಗ ಒಂದನೇ ನುಡಿಯನ್ನು ಹೇಳ್ತಾ, ಶಿಷ್ಯ ಏನ್ ಪ್ರಶ್ನೆ ಮಾಡಿದ್ದ, ಆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಮಾಡಿದಿ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿ ನಾ ಮುಂದೆ ಅದಕ್ಕೆ ಉತ್ತರ ಹೇಳ್ತೀನಿ ಅಂತ ಹೇಳ್ತಾ, ಕಂದ ಕೇಳಹುದು ನೀನಿಂದು ಮಾಡಿದ ಚೋದ್ಯವು ಅಂದವಾಗಿರುವುದು, ಈಗಳ್ ಇಂತಿದ ನಿನ್ನ ಸಂದೇಹವ ಅಳಿಯಲ್ ವರೆವೇನು. ಕಂದ ಕೇಳಬಹುದು ನೀನಿಂದು ಮಾಡಿದ ಚೋದ್ಯ ಏನ್ರಿ? ಚೋದ್ಯ ಅಂದ್ರೆ ಪ್ರಶ್ನೆ. ನೀನು ಈ ಹೊತ್ತಿನಲ್ಲಿ ಏನು ಪ್ರಶ್ನೆ ಮಾಡಿದಿ ಅಂದ್ರ ಈ ಜಗತ್ತಿನ ವಿಚಾರವನ್ನು ಕುರಿತು ಶಿಷ್ಯ ಪ್ರಶ್ನೆ ಮಾಡಿದ್ದ. ನಾ ಏನಂತ ನಮ್ಗೆ ನಾನು ಸ್ಥಿರವಾಗಿ ಉಳಿದಿ. ಕೆಲರಿದಂ ಖುಷಿ ಎಂದು, ಕೆಲರಿದಂ ದಿಟವೆಂದು, ಕೆಲರಿದಂ ಮೊದಲೊಳೆಯುವುದು ಅರಿದೊಡೆಯಲ್ಲೆಂದು, ಕೆಲರಿದಂ
ಏನಪ್ಪ ತಿಳಿಯಲ್ ಅರಿದಂದು. ಹಿಂಗ ಅನೇಕ ಮತವಾದಿಗಳು ಖ್ಯಾತಿ ತಮ್ಮ ಖ್ಯಾತಿ ಹೇಳ್ತಾರ. ಅದ್ರಾಗ ಯಾವುದು ಸರಿ ಅಂತ ಪ್ರಶ್ನೆ ಮಾಡಿದ್ದ ಜಗತ್ತಿನ ವಿಚಾರ ಕುರಿತು. ಅದಕ್ಕೆ ನೀ ಮಾಡಿದ ಪ್ರಶ್ನೆ ಅಂದವಾಗಿರುವುದು. ಕಂದ ಅಂದ್ರ ಸಣ್ಣ ಮಲೆ ಹಾಲು ಕುಡಿಯುವಂತ ಮನುಷ್ಯ, ಅದು ಕೂಸ ಅಂತ ಅರ್ಥ ಅಲ್ಲ. ಕಂದ ಅನ್ನುವಂಥ ಪದಕ್ಕೆ ಅರ್ಥ ಅಜ್ಞಾನಿ. ಅಂದ್ರ ಅಜ್ಞಾನಿ ಅಂದ್ರ ಇನ್ನು ಸ್ವರೂಪದ ಜ್ಞಾನ ಆಗ್ಲಂತ ಅಜ್ಞಾನಿ. ಸಣ್ಣ ಹುಡುಗರಿಗೆ ಇನ್ನೂ ಅಜ್ಞಾನಿ ಇರ್ತಾವ ನೋಡ್ರಿ. ಹಂಗ ಇವನು ಕೂಡ ಅಧ್ಯಾತ್ಮದೊಳಗ ಇನ್ನೂ ಜ್ಞಾನ ಆಗಿಲ್ಲ. ಅದಕ್ಕ ಕಂದ ಅಂತ ಪದ ಬಳಸಿದ್ರು. ನೀ ಮಾಡಿದ ಪ್ರಶ್ನೆ ಅಂದವಾಗಿರುವುದು ಏನ್ರಿ, ಅಂದ್ರ ಮನೋಹರ ಆಗೈತಿ, ತಿಳಿಯದನ್ನ ತಿಳ್ಕೊಳಿಕ್ಕೆ ಯೋಗ್ಯ ಆದದ. ಅದಕ್ಕ ನಿನ್ನ ಸಂಶಯ ಅಳಿಯುವಂಗ ನಾ ಮುಂದ ನಾನು ನಿನಗೆ ಉತ್ತರ ಹೇಳ್ತೇನೆ ಅಂತ. ಹಂಗ ಶ್ರುತಿ ಯುಕ್ತಿ ಅನುಭವಗಳಿಂದ ನಿನ್ನ ಮನಸ್ಸಿಗೆ ಅಹುದಂತ ಅಂದ್ರ ಕರತಲ ಮಲಕದಂತೆ ನಿನಗೆ ಯಾವ ಸಂಶಯ ಬಂದಿರವ. ಕೈಯೊಳಗೆ ನೆಲ್ಲಿಕಾಯಿಗೆ ಹಿಡ್ಕೊಂಡಿರ್ತೇವೆ ಅಂದ್ರೆ ಯಾವ್ದ್ರ ಸಂಶಯ ಐತನ ಹೌದು ಅಲ್ಲ ಅಂತೇಳಿ. ಹಂಗ ಯಾವ ಸಂಶಯ ಬರ್ಲಂಗ ಶ್ರುತಿ ಯುಕ್ತಿ ಅನುಭವಗಳಿಂದ ನಾ ಹೇಳ್ತೇನೆ, ಏಕಾಗ್ರದಿಂದ ನೀನು ಶ್ರವಣ ಮಾಡು ಅಂತ ಅವನಿಗೆ ಏನ್ ಮಾಡಿದ್ರು, ಆಶ್ವಾಸನೆಯನ್ನು ಕೊಟ್ಟರು. ಹಂಗಾರ ಈ ಒಂದು ತತ್ವವನ್ನು ತಿಳಿದವನು ಗುರುಗಳ ಹತ್ತಿರ ಹೋಗಿ ಸೇವಾದಿಗಳನ್ನ ಮಾಡಿ ಅವ್ರ ಕರುಣಾದಿಂದ ಯಾವ ಶಾಸ್ತ್ರ ಚಿಂತನ ಮಾಡಿ ಒಂದು ಸ್ವರೂಪದ ಜ್ಞಾನ ಮಾಡ್ಕೊಂತಾನೋ. ಸ್ವರೂಪದ ಜ್ಞಾನ ಆಯ್ತು ಅಂತಂದ್ರ ಏನ್ ಲಾಭ ಅದ ಅದನ್ನ ಹೇಳ್ತಾ. ಇದನಾವನು ಅರಿದೊಡೆ ಅವನು ಒದಿದು ಸಂಸಾರಮಂ ಮೊದಲಿಂದ ಪಡೆವನು ಅಕಲಂಕವಾದ ನಿಜ ಪದವನು ಅಂತದನೆ ತಿಳಿಕೇಳುವೆ. ಇದನಾವನು ಅರಿವನು ಅಂದ್ರ ಈ ಸತ್ಯ ಮಿಥ್ಯಗಳನ್ನ ಬೇರ್ಪಡಿಸಿ, ಅಜ್ಞಾನ ಕಾಲದಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದು ನಮ್ಗೆ ತಿಳಿದಿದ್ದಿಲ್ಲ. ಗುರುಗಳಿಗೆ ಶರಣ ಹೊಂದಿ ಈ ಮಹಾವಾಕ್ಯದ ವಿಚಾರ, ಅದರಲ್ಲಿ ತೊಟ್ಪದ ತೊಂಪದ ಮೊದಲಾದಗಳನ್ನು ಶೋಧಿಸಿ ಶಾಸ್ತ್ರ ಚಿಂತನ ಮಾಡಿ ಅನ್ವಯ ವ್ಯತಿರೇಕ ಯುಕ್ತಿಗಳಿಂದ ದೃಗ್ದೃಶ್ಯ ಯುಕ್ತಿಗಳಿಂದ ತಿಳ್ಕೊಂಡು ಜಗತ್ತು ಮಿಥ್ಯಾದ, ಬ್ರಹ್ಮ ಒಂದೇ ಸತ್ಯದ, ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ, ಆತ್ಮ ಇದ್ದೇನೆ ಅಂತ ಯಾವನು ದೃಢಜ್ಞಾನ ಮಾಡಿಕೊಳ್ಳುತ್ತಾನೆ ಅಂತವನು ಇದನಾವನು ಅರಿದೊಡೆ ಅವನು ಒದಿದು ಸಂಸಾರಮಂ. ಅದಕ್ಕ ಏನಂತಾರ ಅಂತಂದ್ರ ತಮೇವ ವಿದಿತ್ವ ಮುಚ್ಯತೆ ಸರ್ವ ಪಾಶೈಹಿ. ಉಪನಿಷತ್ ಹೇಳ್ತಾರ, ಯಾವನು ಸ್ವರೂಪ ಜ್ಞಾನವನ್ನು ಮಾಡಿಕೊಳ್ಳುತ್ತಾನೆಯೋ ಎಲ್ಲ ಪಾಶಗಳಿಂದ ಬಿಡುಗಡೆಯಾಗುತ್ತಾನೆ. ಅವಿದ್ಯಾ ಅಸ್ಮಿತೆ ರಾಗ ದ್ವೇಷ ಅಭಿನಿವೇಶ ಇವೇನ ಕ್ಲೇಶಗಳೇ ಪಾಶಗಳಾಗಿ ಜೀವನಿಗೆ ದುಃಖ ಕೊಡ್ತಾವಲ್ಲ, ಅವುಗಳಿಂದ ಬಿಡುಗಡೆ ಆಗ್ತಾನೆ. ಅದಕ್ಕ ಯಾವ ಗುರುಮುಖದಿಂದ ಅರಿತು ಅನುಭವ ಜ್ಞಾನ ಮಾಡ್ಕೋತಾನ ಅವನು ಸಂಸಾರ ಮಮೋದಿದು. ಸಂಸಾರ ಅನ್ನುವಂಥ ಪದಕ ಅರ್ಥ ಈ ಜನನ ಮರಣ ರೂಪ ಸಂಸಾರ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನ ಯಹ ಸಂಸಾರ ಕಲು ದುಸ್ತಾರೆ. ಪುನಃ ಪುನಃ ತಾಯಿ ಗರ್ಭಕ್ಕೆ ಬರುವುದು, ಹುಟ್ಟುವುದು, ದುಃಖ ಅನುಭವಿಸುವುದು, ಮತ್ತ ಸಾಯುವುದು, ಕರ್ಮಾನುಸಾರವಾಗಿ ಮತ್ತ ತಾಯಿ ಗರ್ಭಕ್ಕೆ ಬರುವುದು, ಮತ್ತ ಹುಟ್ಟುವುದು, ಮತ್ತ ಸಾಯುವುದು, ಅನಂತ ದುಃಖ ಅನುಭವಿಸುವುದು. ಈ ಅನಂತ ದುಃಖ ಎದರ್ಲಿಂದ ಬಂದದಂದ್ರ ಅಜ್ಞಾನದಿಂದ ಬಂದ, ನಮ್ಮ ಸ್ವರೂಪದ ಅಜ್ಞಾನದಿಂದ ಬಂದ. ನಮ್ಮ ಆತ್ಮ ಸ್ವರೂಪವನ್ನು ತಿಳಿಯದೇ ಇದ್ದಾಗ ಅಜ್ಞಾನ ಅಷ್ಟೆಲ್ಲ ಕೆಲಸ ಮಾಡಿರ್ತಾವ. ಯಾಕಂದ್ರೆ ಜನ್ಮಾಂತರದ ಕರ್ಮಗಳು ಅಜ್ಞಾನದ ಆಶ್ರಯದಲ್ಲಿ ಇರ್ತಾವ. ಯಾವಾಗ ಸ್ವರೂಪದ ಜ್ಞಾನ ಆಯ್ತು ಅಂದ್ರ ಅಜ್ಞಾನ ನಾಶ ಆಗ್ತದೆ. ಸ್ವರೂಪದ ಮೂಲಾಜ್ಞಾನ ನಾಶ ಆಗ್ತದೆ. ಮೂಲ ಅಜ್ಞಾನ ನಾಶ ಆಯ್ತು ಅಂದ್ರ ಅದ್ರ ಆಶ್ರಯದಲ್ಲಿರುವ ಕರ್ಮಗಳೆಲ್ಲವೂ ನಾಶ ಆಗ್ತವೆ. ಅದಕ್ಕ ಯಾವನು ಆತ್ಮಸ್ವರೂಪವನ್ನ ಯಥಾರ್ಥವಾಗಿ ಗುರುಮುಖದಿಂದ ತಿಳಿಯುತ್ತಾನೆಯೋ ಅವನು ಜನನ ಮರಣ ಸಂಸಾರದಿಂದ ಪಾರಾಗುತ್ತಾನೆ. ಅದಕ್ಕ ಹೇಳಿದಾರ ಜಾಗ್ರತ್ ಸ್ವಪ್ನ ಸುಸುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ಏನ್ರಿ,
ಆ ಯಾವ ಜಾಗ್ರ ಸ್ವಪ್ನ ಸುಸುಪ್ತಿಯಾದಿಗಳನ್ನು ಅರಿಯುವಂತ ಯಾವ ಅರಿಯುತ್ತದೆ ಎಂದು ಅಂತ ಯಾವ ಬ್ರಹ್ಮ ಸ್ವರೂಪವನ್ನ ತನ್ನ ಆತ್ಮರೂಪವಾಗಿ ಅರಿಯುತ್ತಾನೆ. ಜಾಗ್ರತ್ ಸ್ವಪ್ನ ಸುಸುಪ್ತಿಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ಎಂದು ಅದು ಅದೇ ನಾನಿದ್ದೀನಿ ಅಂತ ಅರ್ಥ ಅಂತಾವ ಸರ್ವ ಬಂಧಿ ಪ್ರಮುಚ್ಯತೆ. ಎಲ್ಲ ಬಂಧನದಿಂದ ಏನಾಗ್ತಾನ ಬಿಡುಗಡೆ ಆಗ್ತಾನ. ಅದಕ್ಕೆ ಒದಿದು ಸಂಸಾರ, ಒದಿದು ಅಂದ್ರೆ ತಿರಸ್ಕರಿಸಿ. ನೋಡ್ರಿ, ಈ ಒಂದು ಪದಾರ್ಥವನ್ನ ಕೈಯಿಂದ ಸರಿಸುವುದು ಬೇರೆ, ಕಾಲಿಲೆಲೆ ಒದಿದು ಬೇರೆ ಆಗ್ತದೆ. ಕೈಯಿಂದ ಸರಿಸರಿ ಇನ್ನೂ ಗೌರವ ಇರ್ತದ, ಕಾಲಿಲೆ ಹೋದ್ರೆ ಬಹಳ ಗೌರವ ಕಳ್ಕೊಂಡಿರ್ತದೆ. ಹೌದಲ್ಲ? ಯಾವನು ಬ್ರಹ್ಮಜ್ಞಾನಿ ಆಗುತ್ತಾನೆಯೋ ಜಗತ್ತು ಅಥವಾ ಪರನಪಿ ಜನನ ಮರಣ ಸಂಸಾರವನ್ನ ಕಾಲಿಲೆ ಒದಿತಾನೆ. ಅಂದ್ರೆ ಜನನ ಮರಣ ಸಂಸಾರದಿಂದ ಪಾರಾಗ್ತಾನೆ ಅಂತ. ಅದಕ್ಕ ಒದಿದು ಸಂಸಾರ ಮೋದದಿಂದ ಪಡೆಯವನು ಅಕಲಂಕವಾದ ನಿಜ ಪದವನ್ನು. ಯಾವಾಗ ಬ್ರಹ್ಮಜ್ಞಾನ ಆಯ್ತು ಅಂದ್ರೆ ಸ್ವರೂಪದ ಜ್ಞಾನ, ಜಗತ್ತು ಮಿಥ್ಯಾಕರಿಸಿದ್ವಿ, ಶರೀರಾದಿಗಳ ನಾನಲ್ಲ ಅಂತ ಮಿಥ್ಯಾಕರಿಸಿದ್ವಿ, ಆತ್ಮ ನಾನಿದ್ದೀನಿ ಅಂತ ಆತ್ಮದಲ್ಲಿ ವೃತ್ತಿ ಅದು ಅರುತ್ತ ಮೇಲೆ ಸ್ವಲ್ಪ ಆತ್ಮಾಕಾರ ಹಾಕೊಂತ ಬರ್ತಿತ್ತು. ಅವಾಗ ಈ ಎಲ್ಲ ಈ ಒಂದು ಕರ್ಮಗಳ ಗಂಟು ಎಲ್ಲ ಏನಕ್ಕಂದ್ರ ಈ ಒಂದು ಸಂಚಿತ ಆಗಾಮಿ ಇವೆಲ್ಲ ಹೋಗ್ಬಿಟ್ಟಿರ್ತಾವ. ಪ್ರಾರಬ್ಧ ಮಾತ್ರ ಉಣ್ತಿರ್ತಾನ, ಅದು ಅನುಭವಿಸ್ತಿರ್ತಾನ ಶರೀರ ದೃಷ್ಟಿಯಿಂದ. ಅವ ಬ್ರಹ್ಮಜ್ಞಾನದ ಬಲದಿಂದ ಏನ್ ಪಡಿತಾನಂದ್ರ ಅಕಲಂಕವಾದ ಪದವನ್ನ ಪಡಿತಾನ. ಅಂದ್ರ ಅರ್ಥ ಅಕಲಂಕವಾದ ಪದ ಅಂದ್ರೆ ನಮ್ಮ ಆತ್ಮ ಸ್ವರೂಪ. ಮಾಯಾ ಅನ್ನೋದೇ ಕಲಂಕ, ಅವಿದ್ಯೆ ಅನ್ನೋದೇ ಕಲಂಕ. ಈ ಕಲಂಕ ಇಲ್ಲದ ಯಾವ್ದ ಒಂದು ಆತ್ಮ ಅಕಲಂಕ ಸ್ವರೂಪ. ಕಲ್ಪಿತವಾಗಿ ಒಂದು ಮಾಯಾ ಅವಿದ್ಯೆ ತೋರಿದ್ರು ಆತ್ಮ ಸ್ವರೂಪದಲ್ಲಿ ಇದು ಪ್ರವೇಶ ಇಲ್ಲ. ಅದು ಸ್ವರೂಪದ ಜ್ಞಾನದಿಂದ ಮಾಯಾ ಅಥವಾ ಅವಿದ್ಯೆ ನಾಶ ಆಯ್ತು ಅಂದ್ರ ಆತ್ಮ ಹೆಂಗದ ಹಂಗ ಅನುಭವಕ್ಕೂ ಬರ್ತದ. ಅದ್ ಹೆಂಗದ ಅಕಲಂಕ ಸ್ವರೂಪ. ಕಲಂಕ ಅನ್ನುವಂಥದ್ದು ಇಲ್ಲ, ಸ್ವಲ್ಪ ಆದರೂ ಭೇದವಿಲ್ಲ. ಅಲ್ಲಿ ಯಾವ ಮಾಯಾ ಅನ್ನುವಂಥ ಕಲಂಕ ಸಂಬಂಧ ಇಲ್ಲ, ಕೇವಲ ಅಭೇದ ರೂಪ ಜ್ಞಾನ ಆಗಿರ್ತದ. ಆ ಸ್ವರೂಪದ ಜ್ಞಾನದಿಂದ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದ. ಅಕಲಂಕವಾದ ನಿಜ ಪದವನು ಏನೋ ಪಡೆವನು. ಪಡೆವನು ಅಂದ್ರೇನ, ಇದ್ದದ್ದನ್ನ ಏನ್ ಮಾಡಿದ ಅಪರೋಕ್ಷವಾಗಿ ತಿಳಿದ. ಇಲ್ಲದ ಬ್ರಹ್ಮ ಬಂದು ಪ್ರಾಪ್ತಿ ಆಗೈತೆ ಅಂತ ಅರ್ಥ ಅಲ್ಲ. ಸ್ವರೂಪವನ್ನು ತಿಳ್ಕೊಂಡ ಮೇಲೆ ಪ್ರಾಪ್ತಶ್ಯ ಪ್ರಾಪ್ತಿ. ಹೌದು, ಪ್ರಾಪ್ತಶ್ಯ ಪ್ರಾಪ್ತಿ. ಇದ್ದದ್ದನೇ ಅವಾಗೇನಾಯ್ತು, ಕಂಠಾಭರಣ ನ್ಯಾಯದಂತೆ ವಿಸ್ಮೃತ ಆಗಿತ್ತು ಅಷ್ಟೇ. ಎದ್ದದ್ದು ನಾನು ಬ್ರಹ್ಮನೇ ಇದ್ದೆ, ಮೊದಲನು ಬ್ರಹ್ಮನೇ ಇದ್ದೆ, ನನ್ಗೆ ಗೊತ್ತಾಗಲಿಲ್ಲ ಅಂತ ನಾ ಬ್ರಹ್ಮನೇ ಇದ್ದೇನೆ ಅಂತ ತಿಳ್ಕೊಂಡು ಆ ನಿಜ ಸ್ವರೂಪವನ್ನು ಪಡಿತಾನೆ. ಅಂದ್ರೇನು, ಅತ್ಯಂತ ದುಃಖದ ನಿವೃತ್ತಿ, ಬ್ರಹ್ಮಾನಂದ ಪ್ರಾಪ್ತಿ ರೂಪ ಪ್ರಯೋಜನ ಏನಕ್ಕಲ್ಲ ಆ ಪ್ರಯೋಜನ ಆಗ್ತದ. ನಿಜ ಪದ ಆತ್ಮನಿಗೆ ನಿಜ ಅಂತ ಬಹಳ ಕಡೆ ಇವರು ನಿಜಗೂಢರು ಬಳಸಿದ. ಅದಕ್ಕ ನಿಜ ಪದವನ್ನು ಅಂತೂ ಅದನ್ನೇ ತಿಳಿಪೇಳಿ. ಅವ ನಿಜ ಪದವನ್ನು ಪಡಿತಾನ. ಆ ನಿಜ ಪದದ ಸ್ವರೂಪವನ್ನು ನಾ ಮುಂದೆ ಹೇಳ್ಕೊಂತ ಹೋಗ್ತೇನೆ. ಅದರಲ್ಲಿ ಯಾವ ಭೇದಗಳಿಲ್ಲ, ಅದರಲ್ಲಿ ತೋರುವಂತ ಈ ಜಗದಾದಿಗಳು ಕಲ್ಪಿತ ಆಗ್ಯಾವ ಅಂತ ಈ ಎಲ್ಲ ರೀತಿಯಿಂದ ನಾ ಹೇಳ್ಕೊಂತ ಹೋಗ್ತೇನೆ. ಇದನ್ನ ಯಾವನು ಅರಿತಾನೋ ಅವನು ಜನನ ಮರಣ ಸಂಸಾರ ಬಿಡುಗಡೆ ಆಗ್ತಾನ ಅಂತ ಹೇಳಿದ್ರು. ಇನ್ನ ಈಗ ಜಗತ್ತಿನ ಬಗ್ಗೆ ವಿಚಾರ ಮಾಡಿದವ. ಜಗತ್ತಿನ ವಿಚಾರ ಮುಂದಿಟ್ಟುಕೊಂಡು ಶಿಷ್ಯ ಪ್ರಶ್ನೆ ಮಾಡಿದ್ದ, ಜಗತ್ತಿಗೆ ಒಂದು ಕಾರಣ ಯಾವುದ್ರಿ? ಜಗತ್ತಿಗೆ ಉಪಾದಾನ ಕಾರಣ ಯಾವುದು? ಈಗ ಅಧಿಷ್ಠಾನ ಶುದ್ಧ ಬ್ರಹ್ಮದ, ಒಂದು ಉಪಾದಾನ ಬೇಕಲ್ಲ ಅದಕ್ಕ ಜಗತ್ತಿಗೆ ಒಂದು ಉಪಾದಾನ ಕಾರಣ ಮಾಯಾ ಅಂತ ಇದೆ. ಈಗ ಯಾಕ ಮಾಯಾ ಅಂತ ಸ್ವೀಕಾರ ಮಾಡ್ಕೊಳಕತ್ತಾರ?
ಯಾವ್ದ ಶಿಷ್ಯನಿಗೆ ಗುರುಗಳು ಹೇಳಬೇಕಾಗಿತ್ತಂದ್ರೆ ಅಧ್ಯಾರೋಪ ಅಪವಾದದ ಮೂಲಕವಾಗಿನೇ ಹೇಳ್ತಾರೆ. ಅಧ್ಯಾರೋಪ ಅಪವಾದ ಮೂಲಕವಾಗಿ ಸ್ವರೂಪವನ್ನ ಏನ್ ಮಾಡೋದು ತಿಳಿಸ್ಕೊಡೋದು. ಅಧ್ಯಾರೋಪ ಮಾಡೋದು, ಅದನ್ನು ಕಳಿಯುವುದು, ಇದಕ್ಕೆ ತಟಸ್ಥ ಲಕ್ಷಣದಿಂದ ಅಂತ. ತಟಸ್ಥ ಲಕ್ಷಣದಿಂದ ಅಧ್ಯಾರೋಪ ಮಾಡಿ ಮತ್ತದನ್ನ ಅಪವಾದ ಮಾಡುದು. ಅದಕ್ಕ ಈ ಒಂದು ಜಗತ್ತಿಗೆ ಕಾರಣ ಯಾವುದು ಅಂದ್ರ ಜಗತ್ತಿಗೆ ಒಂದು ಉಪಾದಾನ ಕಾರಣ ಮಾಯಾ ಅನ್ನೋದೈತಿ ಅಂತ ಶುದ್ಧ ಬ್ರಹ್ಮವನ್ನ ಮೊದಲು ಹೇಳ್ತಾರ. ಯಾಕ ಮಾಯವನ್ನ ಕಲ್ಪಿತವಾಗಿ ಸ್ವೀಕಾರ ಮಾಡಿವ ಅಂದ್ರ ಅದಕ್ಕೊಂದು ಅಧಿಷ್ಠಾನ ಒಂದ್ ಬೇಕಲ್ಲ. ಮಾಯೇನ ಸತ್ಯ ಅಂತ ನಾವು ಸ್ವೀಕಾರ ಮಾಡಿಲ್ಲ. ಸತ್ಯ ಅಂತ ಸ್ವೀಕಾರ ಮಾಡಿದ್ರೆ ಅಧಿಷ್ಠಾನ ಬ್ರಹ್ಮವನ್ನು ಹೇಳೋ ಅವಶ್ಯ ಇದ್ದಿದ್ದಿಲ್ಲ. ಸಾಂಖ್ಯರು ಪ್ರಕೃತಿಗೆ ಸತ್ ಅಂತ ಸ್ವತಂತ್ರವಾಗಿರ್ತದಂತ. ಅದ್ ಹಂಗಿಲ್ಲ. ಅದು ಮಾಯಾ ಅನ್ನುವಂಥದ್ದು ಕಲ್ಪಿತದ. ಕಲ್ಪಿತವನ್ನ ನಾವು ಸ್ವೀಕಾರ ಮಾಡಿದ್ದೇವೆ. ಯಾಕೆ ಸ್ವೀಕಾರ ಮಾಡಕತ್ತೀವಿ? ಜಗತ್ತಿನ ಒಂದು ಉತ್ಪತ್ತಿ ಅಥವಾ ಸೃಷ್ಟಿಗೆ ಸ್ವೀಕಾರ ಮಾಡಕತ್ತೀವಿ. ಜಗತ್ತಿಗೆ ಸೃಷ್ಟಿ ಯಾಕೆ ಸೃಷ್ಟಿಗೆ ಯಾಕೆ ಸ್ವೀಕಾರ ಮಾಡಕತ್ತೀರಿ? ನೀ ಕೇಳಿ ಅಂತ ಸ್ವೀಕಾರ ಮಾಡಕತ್ತೀವಿ. ಮತ್ತೇನಾದ್ರ ನೀ ಏನ್ ಬೇಕು ಕೇಳಿದೆ? ಜಗತ್ತಿನ ವಿಚಾರವನ್ನ ಕೇಳಿದ್ವಿ, ಅದನ್ನ ನಿಮ್ಗೆ ಹೇಳ್ಬೇಕಲ್ಲ. ಮಾಯೆಯನ್ನ ಸ್ವೀಕಾರ ಮಾಡ್ತಾರ. ಮಾಯೆಯನ್ನ ಸ್ವೀಕಾರ ಮಾಡಾಗಿತ್ತಂದ್ರ ಮಾಯೆ ಕಲ್ಪಿತದ. ಕಲ್ಪಿತಕ್ಕೊಂದು ಅಧಿಷ್ಠಾನ ಆಧಾರ ಬೇಕಲ್ಲ, ಹೌದಿಲ್ಲ? ಅದನ್ನ ಮೊದಲು ಹೇಳ. ಅದೇಂತ ವರಸಚ್ಚಿದಾನಂದ ಪರಿಪೂರ್ಣ ನಿತ್ಯ ನಿಜ ನಿರತಿಶಯ ನಿರ್ವಿಕಲ್ಪ ನಿರುಪಾದಿಯಾಗಿರ್ಬೋದು ಒಂದು ಪರಬ್ರಹ್ಮ. ಅಲ್ಲಿ ಪರಮಾನುಭವಗಳು ಹಂಗ ಹೇಳಿದ್ರು. ಈ ಚಾಂದೋಗ್ಯ ಉಪನಿಷತ್ ಹೇಳ್ತಾರ, ಸದೇವ ಸೌಮ್ಯ ಇದಮಗ್ರೆ ಆಸೀತ್. ಮೊದಲ ಅದನ್ನ ಆ ಮಾಯೆಯನ್ನ ಒಂದು ಕಲ್ಪಿತವಾಗಿ ಸ್ವೀಕಾರ ಮಾಡೋಕ್ಕಿಂತ ಪೂರ್ವದಲ್ಲಿ ವಸತ್ತು ಒಂದೇ ಇತ್ತು ಅಂತೇನು ಹೆಂಗ್ ಸ್ವೀಕಾರ ಮಾಡಿದ್ರು, ಇವರು ಕೂಡ ಈಗ ಅನುಭವ ಸಾರದಲ್ಲಿ ಇದನ್ನ ಹೇಳ್ತಾರ. ಅಲ್ಲಿ ಬೇರೆ ಗ್ರಂಥಗಳು ಬೇರೆ ಬೇರೆ ರೀತಿಯಿಂದ ಹೇಳ್ತಾರ. ಪರಮಾರ್ಥ ಗೀತೆ ಅದ ವಸ್ತು ಹೇಳೋದು ಬೇರೆ ಬೇರೆ ಹೇಳ್ತಾರ. ಇದು ಹೆಂಗದ? ವರಸಚ್ಚಿದಾನಂದ ಆತ್ಮನ ಶುದ್ಧ ಚೈತನ್ಯದ ಲಕ್ಷಣ ಹೇಳ್ತಾರ ನೋಡ್ರಿ. ವರಸಚ್ಚಿದಾನಂದ ಪರಿಪೂರ್ಣ ನಿತ್ಯ ನಿಜ ನಿರತಿಶಯ ನಿರ್ವಿಕಲ್ಪ ನಿರುಪಾದಿಯಾಗಿರ್ಬೋದೊಂದು ಪರಬ್ರಹ್ಮ. ಪರಬ್ರಹ್ಮ ಅಂದ್ರ ಪರಬ್ರಹ್ಮ ಸ್ವರೂಪ. ಅದ ಹೆಂಗದದು? ವರಸಚ್ಚಿದಾನಂದ. ವರ ಅಂತ ಯಾಕೆ ಪದ ಬಳಸಿದ್ರು? ವರ ಅಂತ ಪದ ಯಾಕೆ ಬಳಸಿದ್ರು ಅಂದ್ರ, ಒಂದು ಸೋಪಾಧಿಕ ಸದಾದಿಗಳದವ, ಕೆಲವೊಂದು ನಿರುಪಾಧಿಕ ಸದಾದಿಗಳು. ಅದನ್ನ ಪರಮಾನುಭವ ಇದೊಳಗ ಅದನ್ನ ಹೇಳ್ಯಾರ ಅವ್ರು. ಏನಂತ, ಅದು ಒಂದು ಸೂತ್ರ ಬರ್ತದ ನೋಡ್ರಿ, ಅದು 4ನೇ ಸಂಧಿಯೊಳಗ. ಆ ತಟಸ್ಥ ಲಕ್ಷಣ ಹೇಳುವಾಗ ಸೋಪಾಧಿಕ ಸದಾದಿಗಳು ಮತ್ತು ನಿರುಪಾಧಿಕ ಸದಾದಿಗಳು ಅಂತ ತಗೊಂಡಾರ. ಇಲ್ಲಿ ವರ ಅನ್ನುವಂತ ಪದ ಯಾಕೆ ಬಳಸಿರೋದ್ರ, ಸತ್ ತ್ರಿವಿಧ ಅದ, ಚಿತ್ತ ಚತುರ್ವಿಧ ಅದ, ಆನಂದ ಅಷ್ಟವಿಧ ಅದ. ಹೇಳ್ಯಾರ ಹೌದು. ಸತ್ ತ್ರಿವಿಧ ಅದ, ಹೌದು. ತ್ರಿವಿಧ ಯಾವ್ದು? ಸತ್ತ 3 ಹೇಳ್ತೀವಲ್ಲ, ಯಾವ್ದು? ಪಾರಮಾರ್ಥಿಕ ಮತ್ತ ವ್ಯಾವಹಾರಿಕ ಪ್ರಾತಿಭಾಷಿಕ, ಹೌದಲ್ಲ? ಈಗ ಹೇಳ್ಬೇಕಂದ್ರ ವರ ಅನ್ನೋ ಪದ ಯಾಕೆ ಬಳಸಿದ್ರಂದ್ರ, ವ್ಯಾವಹಾರಿಕ ಮತ್ತು ಪ್ರಾತಿಭಾಷಿಕ ಸತ್ತಗಳನ್ನ ಬೇರ್ಪಡಿಸಿ ಪಾರಮಾರ್ಥಿಕ ಸತ್ತ ಹೇಳಕತ್ತೀವಿ, ಅದಕ್ಕೆ ವರ ಬಳಸಿ. ಚಿತ್ತ ಚತುರ್ವಿಧ ಅಂತ ಹೇಳಿದಾರಲ್ಲ, ಒಂದು ಕೂಟಸ್ಥ ಚೇತನ, ಒಂದು ಬ್ರಹ್ಮ ಚೇತನ, ಒಂದು ಈಶ್ವರ ಚೇತನ, ಒಂದು ಜೀವ ಚೇತನ. ಉಪಾಧಿ ಮೂಲಕವಾಗಿ ಅದು ಕೂಡ 4 ಹೇಳಿ. ಅದ್ರೊಳಗೆ ಉಪಾಧಿ ಮೂಲಕವಾಗಿ ಹೇಳಿದ ನೀತಿಗಳಿಗೂ ಕೇವಲ ನಿರ್ಗುಣವಾದಂತ ಶುದ್ಧ ಚೇತನ, ಅದು ಕೇವಲ ಅರಿವಿನ ಸ್ವರೂಪದ ಅಂತ ಹೇಳುವಾಗಿ ವರಚಿತ್ ಅಂತ ಹೇಳಿದೆ. ವರಚಿತ್. ಈಶ್ವರನು ಸೋಪಾಧಿಕಾರಿವು, ಜೀವನು ಸೋಪಾಧಿಕಾರಿವು. ಅದನ್ನ ಸೋಪಾಧಿಕಾರಿವನ್ನ ನಿವಾರಣೆ ಮಾಡಿ ನಿರುಪಾಧಿಕಾರಿ ಹೇಳ್ಬೇಕಾಗ, ಹೌದು. ಅದಕ್ಕ ಏನ್ ಹೇಳ್ತಾರ ಅವರು? ವರಚಿತ್. ಆನಂದ 8 ಪ್ರಕಾರ. 8 ಪ್ರಕಾರ ಒಂದನ್ನು ವಿಷಯಾನಂದ, ಬ್ರಹ್ಮಾನಂದ, ಆಮೇಲೆ ವಾಸನಾನಂದ, ಮುಖ್ಯಾನಂದ, ಯೋಗಾನಂದ, ಆತ್ಮಾನಂದ, ಅದ್ವೈತಾನಂದ, ವಿದ್ಯಾನಂದ. ಅದ್ರ
ಆ ರೀತಿಯಾಗಿ ಉಪಾಧಿ ಮೂಲಕವಾಗಿ ತೋರ್ತಾವ. ಆದರೆ ಇಲ್ಲಿ ವರ ಆನಂದ ಅಂದ್ರೇನು? ವರ ಆನಂದ ಅಂದ್ರ ಆನಂದದ ಸ್ವರೂಪವಾದ ಆತ್ಮ. ಆನಂದ ಆತ್ಮದಲ್ಲಿ ಇಲ್ಲ, ಐತಿ ಅನ್ನೋದ್ ಬದ್ಲಿ ಆನಂದ ಆತ್ಮದಲ್ಲಿ ಐತಿ ಅಂತ ಹೇಳಕ್ ಬರಂಗಿಲ್ಲ. ಆನಂದವೇ ಆತ್ಮ. ಅದಕ್ಕ ನಿತ್ಯ ಅನ್ನುವಂಥದ್ದು ಏನೈತಲ್ಲ, ನಿತ್ಯ ನಿರುಪಾಧಿಕ ನಿತ್ಯ, ಸೋಪಾಧಿಕ ನಿತ್ಯ ಅಂತ ಬರ್ತಾವ ನೋಡ್ರಿ. ಸೋಪಾಧಿಕ ನಿತ್ಯ ತ್ರಿಪುಟಿಯಲ್ಲಿ ಇರ್ತದೆ. ನಿರುಪಾಧಿಕ ನಿತ್ಯ ಆತ್ಮನ ಸ್ವರೂಪ ಆಗಿರ್ತದೆ. ಅದಕ್ಕೆ ವರ ಅಂತ ಬಳಸಿದ್ರು. ಹಿಂಗ ನಿತ್ಯ ಹಿಂಗೆಲ್ಲ ಹೇಳ್ಕೊತ ಬಂದ್ರು. ಈಗ ಸತ್, ಚಿತ್, ಆನಂದ, ನಿತ್ಯ, ಪರಿಪೂರ್ಣ, ನಿಜ, ನಿರೀತಿಶ ಎಲ್ಲ ಹೇಳ್ಕೊತ ಹೋಗ್ತಾರೆ. ಇಷ್ಟು ಲಕ್ಷಣ ಕೊಟ್ಟಾರ ಅವ್ರು. ಈಗ ಇವೆಲ್ಲವೂ ಆತ್ಮನ ಸ್ವರೂಪ ಲಕ್ಷಣನ ಅದಾವ ಇವು, ಹೌದಲ್ಲ? ಮತ್ತೀಗ ಸತ್ಯ ಚಿತ್ತ ಅದ, ಚಿತ್ತೇ ಆನಂದ, ಆನಂದವೇ ನಿತ್ಯ, ನಿತ್ಯವೇ ಪರಿಪೂರ್ಣ, ಪರಿಪೂರ್ಣದಿದ್ದೇ ನಿರತಿಶಯ ಅದ. ಹಿಂಗಿದ್ದಾಗ ಹಲವು ಈ ಲಕ್ಷಣಗಳನ್ನು ಹೇಳೋ ಬದ್ಲೆ ಒಂದೇ ಒಂದು ಹೇಳ್ಬಿಟ್ರೆ ನಡೀತಿತ್ತಲ್ಲ. ಒಂದ್ ಹೇಳ್ಬಿಟ್ರೆ, ಸತ್ ಅಂತ ಹೇಳ್ಬಿಟ್ರೆ ಸತ್ ಆತ್ಮ, ಸದ್ರೂಪ ಆತ್ಮ ಹೇಳ್ಬಿಟ್ರೆ ನಡೀತಿತ್ತಲ್ಲ. ಇಲ್ಲ, ಕೆಲವೊಂದು ಮತವಾದಿಗಳು ಏನ್ ಮಾಡ್ತಾರ, ಅದು ಬ್ಯಾರೆ ಬ್ಯಾರೆ, ಅದು ಸತ್ತಾಕ ಬ್ಯಾರೆ ಬ್ಯಾರೆ ಹೇಳ್ಕೊಂತ ಹೋಗ್ತಾರ, ಚಿದ್ರೂಪಕ್ಕೆ ಬ್ಯಾರೆ ಬ್ಯಾರೆ ಹೇಳ್ಕೊಂತ ಹೋಗ್ತಾರ, ಆನಂದಕ್ಕೆ ಬ್ಯಾರೆ ಬ್ಯಾರೆ ಹೇಳ್ಕೊಂತ ಹೋಗ್ತಾರ. ಅದ್ರಲ್ಲಿ ಅತಿವ್ಯಾಪ್ತಿ ದೋಷ ಆಗಬಾರ್ದು ಅಂತ ತಿಳ್ಕೊಂಡು ಇಷ್ಟು ಲಕ್ಷಣವನ್ನು ನಾವು ಹೇಳ್ತೀವಿ ಅಂತ ಹೇಳಿದ್ರು. ಈಗ ಸದ್ರೂಪವೇ ಒಂದು ಆತ್ಮ ಅಂದಿದ್ರ, ಏನು ಸದ್ರೂಪ ಅಂದ್ರೆ ತ್ರಿಕಾಲ ಅಬಾಧ್ಯವಾದದ್ದು ಅಂದ್ರ ಮೂರು ಕಾಲದೊಳಗೆ ಇರ್ತತಿ, ಅದಕ್ಕೆ ಸದ್ರೂಪ ಅನ್ಬೇಕು. ಭೂತ್ಕಾಲದಲ್ಲಿನೂ ಅದೇ ಆತ್ಮ, ವರ್ತಮಾನ ಕಾಲದಲ್ಲಿನೂ ಇದೇ ಆತ್ಮ, ಭಾವಿ ಕಾಲದಲ್ಲಿನೂ ಒಂದೇ ಆತ್ಮ. ಆತ್ಮದಲ್ಲಿ ಬದಲಾವಣೆ ಇಲ್ಲ. ಆದ್ರೆ ಶರೀರಗಳು ಬದಲಾವಣೆ ಹಾಕೊಂತ ಹೋಗ್ತಾವ. ಏನ್ ಜಗತ್ತು ಒಮ್ಮೆ ಪ್ರಳಯ ಆಗಬಹುದು, ಸೃಷ್ಟಿಯಾಗಿ ತೋರ್ಬಹುದು. ಹಿಂಗಿದ್ರು ಕೂಡ ಆತ್ಮ ಮಾತ್ರ ಯಾವ ಬದಲಾವಣೆ ಇಲ್ಲ. ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ. ಯಾವುದು ಸೃಷ್ಟಿ ಯಾವಾಗಲೂ ಹೆಂಗಿರ್ತದ ಹಂಗೆ ಇರ್ತದ, ಯಾವ್ದು ಬದಲಾವಣೆ ಆಗೋದಿಲ್ಲ, ಅದು ಬ್ರಹ್ಮ, ಶುದ್ಧ ಚೇತನ ಆತ್ಮ. ಸದ್ರೂಪವೇ ಆತ್ಮ ಅಂತಷ್ಟೇ ಅಂದ್ಬಿಟ್ರೆ ನೈಯಾಯಿಕರು ಜಾತಿಗೆ ಸತ್ ಅಂತ ಹೇಳ್ತಾರೆ. ಸತ್ತಾ ಜಾತಿ ಹೋಗ್ತಾರ ನೈಯಾಯಿಕರು. ಸತ್ತಾ ಜಾತಿ ಯಾವಾಗ್ಲೂ ಅದು ನಾಶ ಆಗುದಿಲ್ಲ. ಅವ್ರ ನೈಯಾಯಿಕರು ಹೇಳುವಂತ ಜಾತಿಗೆ ಲಕ್ಷಣ ಏನ್ ಲಕ್ಷಣ ಅಂದ್ರ ನಿತ್ಯಂ ಏಕಂ ಅನೇಕಾನುಗತಂ ಜಾತಿ. ನಿತ್ಯಂ ಏಕಂ ಅನೇಕಾನುಗತಂ ಜಾತಿ ಅಂತ ಹೇಳ್ತಾರೆ. ಅದು ನಿತ್ಯವಾಗಿರ್ತದ, ಏಕವಾಗಿರ್ತದ, ಅನೇಕದ್ರಲ್ಲಿ ಒಂದೇ ರೀತಿಯಾಗಿ ವರ್ತಿಸ್ತಾವ. ವ್ಯಕ್ತಿಗಳು ಭಿನ್ನ ಭಿನ್ನ ಇರ್ತಾವ, ಜಾತಿ ಭಿನ್ನ ಭಿನ್ನ ಇರಂಗಿಲ್ಲ. ವ್ಯಕ್ತಿಗಳು ನಾಶ ಆಗ್ತಾವ, ಜಾತಿ ನಾಶ ಆಗುದಿಲ್ಲ. ಮನುಷ್ಯತ್ವ ಜಾತಿ ಅದ, ಮನುಷ್ಯ ರೂಪ ವ್ಯಕ್ತಿ ನಾಶ ಆಗ್ಬಹುದು, ಮನುಷ್ಯತ್ವ ಜಾತಿ ನಾಶ ಆಗುದಿಲ್ಲ. ಅದಕ್ಕೆ ನೈಯಾಯಿಕರು ಜಾತಿಗೆ ಸತ್ ಅಂತ ಕರೀತಾರೆ. ಅಲ್ಲಿ ಜಾತಿಗೆ ಸತ್ ಅಂತ ಕರೀತಾರಲ್ಲ, ನಾವು ಒಂದ್ ವೇಳೆ ಸದ್ರೂಪವೇ ಆತ್ಮ ಅಂದ್ವಿ ಅಂದ್ರ ನೈಯಾಯಿಕರು ಹೇಳುವ ಏನು ಜಾತಿಗೆ ಸತ್ ಅಂತ ಹೇಳ್ತಾರ, ಅಲ್ಲಿ ಅತಿವ್ಯಾಪ್ತಿ ದೋಷ. ಮತ್ತ ಅಷ್ಟೇ ಅಲ್ಲದೆ ಈ ಒಂದು ಸಾಂಖ್ಯರು ಪ್ರಕೃತಿಗೆ ಸತ್ ಅಂತ ಹೇಳ್ತಾರೆ. ಪ್ರಕೃತಿಗೆ ಸತ್ತ ಹೋಗ್ತಾರ ಅಂದ್ರೆ ಪ್ರಕೃತಿ ಸ್ವತಂತ್ರವಾಗಿರುತ್ತದೆ. ಪ್ರಕೃತಿ ಏನು ಸತ್ತ ಅಂದ್ರೆ ಸ್ವತಂತ್ರ ಸತ್ತ ಉಳ್ಳತಾಗಿರುತ್ತದೆ ಅಂತ ಪ್ರಕೃತಿಯಲ್ಲಿ ಅವರು ಏನ್ ಮಾಡ್ತಾರೆ, ಸತ್ತ ಜಾತಿಯಲ್ಲಿ ನೈಯಾಯಿಕರು ಒಪ್ಪಿದಾರೆ. ಸಾಂಖ್ಯರು ಏನ್ ಪ್ರಕೃತಿಯಲ್ಲಿ ಸತ್ ಅಂತ ಒಪ್ತಾರೆ. ಅಲ್ಲಿ ಆದಂದ್ರ ಆ ಎರಡೂ ಮತದಲ್ಲಿ ಅತಿವ್ಯಾಪ್ತಿ ಆಗಬಾರ್ದು ಅಂತ ತಿಳ್ಕೊಂಡು ಏನಂದ್ರೆ ಅವರು ಸತ್ ಅನ್ನುವಂಥದ್ರ ಮುಂದೆ ಚಿತ್ ಅಂತಿತ್ತು. ಅವರು ನೈಯಾಯಿಕರು ಜಾತಿಗೆ ಸತ್ ಅಂತ ಒಪ್ಪಿದ್ರು ಕೂಡ ಚಿತ್ ಅಂತ ಒಪ್ಪಿಲ್ಲ. ಸಾಂಖ್ಯರು ಪ್ರಕೃತಿಗೆ ಸತ್ ಅಂತ ಒಪ್ಪಿದ್ರು ಕೂಡ ಚಿತ್ ಅಂತ ಒಪ್ಪಿಲ್ಲ. ಅದಕ್ಕ ಆ ಸತ್ವದ ಮುಂದೆ ಚಿತ್ ಇಟ್ಟಿವಿ ಅಂದ್ರೆ ಈ ಎರಡೂ ಮತಗಳು ಹೋಗ್ಬಿಡ್ತಾವ, ದೂರ ಆಗ್ಬಿಡ್ತಾವ. ಅಲ್ಲಿ ಹೋಗಂಗಿಲ್ಲ, ಅದು ಅತಿವ್ಯಾಪ್ತಿ ಆಗಂಗಿಲ್ಲ. ಅತಿವ್ಯಾಪ್ತಿ ದೋಷ ಅಂದ್ರ ಲಕ್ಷ್ಯ ದೇಶ ವರ್ತಿತ್ವ ಸತಿ ಅಲಕ್ಷ್ಯ ದೇಶ ವರ್ತಿತ್ವ ಅತಿವ್ಯಾಪ್ತಿತ್ವ. ಈಗ ನೋಡ್ರಿ,
ಈಗ ಶೃಂಗತ್ವಂ ಗೋರ್ಲಕ್ಷಣಂ ಅಂದಿರ ಕೋಡ್ ಉಳ್ಳದೇನು ಆಕಳ. ಕೋಡ್ ಉಳ್ಳದ ಆಕಳ ಅಂದ್ರ ಎಮ್ಮಿಗೂ ಕೋಡ್ ಅದಾವ, ಟಗರಿಗೇನು ಕೋಡ್ ಅದಾವ. ಏನ್ ಬೇರೆ ಬೇರೆ ಕೋಡ್ ಅದಾವ. ಅದಕ್ಕೆ ಅಲ್ಲಿ ಏನಾಗ್ತದ, ಅತಿ ದೋಷ ಆಗ್ತದ. ಕೋಡ್ ಇದ್ದದ್ದೇ ಆತಮ ಅಂದ್ರ ಬೇರೆ ಕಡೆ ಕೋಡ್ ಇದ್ದ ಪ್ರಾಣಿಗಳು ಅಲ್ಲಿ ಅತಿ ಆಗ್ತದೆ. ಅದಕ್ಕ ಯಾವ ಲಕ್ಷ್ಯ ವಸ್ತುವಿನ ಲಕ್ಷಣ ಹೇಳಕ್ ಹೊಂಟೇವಿ ಆ ಲಕ್ಷಣ ಅಲ್ಲೇ ವರ್ತನೆ ಆಗ್ಬೇಕದು, ಅಲ್ಲೇ ಇರ್ಬೇಕದು, ಬೇರೆ ಕಡೆ ಹೋಗ್ಬಾರ್ದು. ಬೇರೆ ಕಡೆ ಅಲ್ಲಿ ಇದ್ದುಕೊಂಡು ಬೇರೆ ಕಡೆ ಹೋತು ಅದಕ್ಕೆ ಅತಿ ಆಗ್ತದೆ. ಅಲ್ಲಿ ಇದ್ದುಕೊಂಡು ಬೇರೆ ಕಡೆನೂ ಆ ಲಕ್ಷಣ ವರ್ತನೆ ಆಗ್ತಿತ್ತು ಅಂದ್ರ ಅದಕ್ಕೇನಂತಾರ, ಅತಿ ವ್ಯಾಪ್ತಿ ಅಂತ ಕರೀತಾರ. ಅದಕ್ಕೆ ಚಿತ್ ಅಂತ ಇಟ್ವಿ ಅಂತಾರ. ಮತ್ತೆ ಮುಂದಿನ ವಿಷಯವನ್ನು ನಾಳೆ ನೋಡ್ತೀನಿ. ಇವತ್ತಿನ ವಿಷಯ